ಎಲ್ಲರಿಗೂ ಆ, ನಮಸ್ಕಾರಗಳು. ಈಗ ಈ ದಿನದ ಒಂದು ಟಾಪಿಕ್ ಯಾವುದು ಅಂದ್ರೆ ಮಾನಸಿಕ ಆರೋಗ್ಯ ಅಂತ ನಾನು ಆಗ್ಲೇ ತಿಳಿಸಿದ್ದೀನಿ. ಮಾನಸಿಕ ಆರೋಗ್ಯ ಆರೋಗ್ಯ ಅಂತಂದಾಗ ನಮ್ಗನ್ಸ್ಬೋದು ಎಷ್ಟು ಸಿಂಪಲ್ ಅಂತ, ಆದ್ರೆ ಆರೋಗ್ಯ ಅನ್ನುವುದು ಅತ್ಯಂತ ಸಂಕೀರ್ಣವಾದ ಪದ ಅಂತ ಹೇಳ್ಬಹುದು. ಕಾರಣ ಏನಂತಂದ್ರೆ ಆರೋಗ್ಯ ಅಂದ್ರೆ ಬರೀ ದೈಹಿಕ ಆರೋಗ್ಯ ಮಾತ್ರವಲ್ಲ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ, ಇಷ್ಟು ಕಾಂಪೊನೆಂಟ್ಗಳನ್ನ ಒಳಗೊಂಡಿರುವಂತಹದ್ದು ಆರೋಗ್ಯ. ಹಾಗಾಗಿ ಇದೊಂದು ಸಂಕೀರ್ಣವಾದ ಪದ. ಅದರಲ್ಲಿ ದೈಹಿಕ ಆರೋಗ್ಯದ ಬಗ್ಗೆ ತಮ್ಗೆಲ್ಲ ಗೊತ್ತಿರುತ್ತೆ. ಆಮೇಲೆ ಬಹಳಷ್ಟು ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆಗಳನ್ನ ಇತ್ತೀಚಿನ ದಿನದಲ್ಲಿ ನಾವೆಲ್ಲ ತಗೊಳ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ದೈಹಿಕ ಆರೋಗ್ಯದ ಬಗ್ಗೆ. ಅದು ಬೊಜ್ಜುತನ ಆಗ್ಬೋದು, ಅಥವಾ ಒಂದು ರಕ್ತದೊತ್ತಡ, ಮತ್ತೆ ಹೃದಯಕ್ಕೆ ಸಂಬಂಧಿಸಿದಂತ ಕಾಯಿಲೆ, ಈ ತರದ ಎಲ್ಲದಕ್ಕೂ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಹೇಗಿರ್ಬೇಕು ಅನ್ನೋದನ್ನ ಬೇಕಾದಷ್ಟು ವೈದ್ಯರುಗಳು ತಿಳಿಸ್ತಾರೆ. ಮತ್ತೆ ನೀವು ಗೂಗಲ್ ಅಲ್ಲಿ ಹೋದ್ರೆ ನಿಮಗೆ ಅದೊಂದು ಯೂನಿವರ್ಸಿಟಿ, ನಿಮಗೆ ಹೆಲ್ತ್ ರಿಲೇಟೆಡ್ ಬೇಕಾದಷ್ಟು ದೈಹಿಕ ಆರೋಗ್ಯವನ್ನ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅಂತ ನಿಮ್ಗೆ ಸಾಕಷ್ಟು ಮಾಹಿತಿ ದೊರಕುತ್ತೆ. ಆದ್ರೆ ಮಾನಸಿಕ ಆರೋಗ್ಯ ಅಂತ ಅಂದಾಗ ಅತ್ಯಂತ ಸಂಕೀರ್ಣವಾದ ಕಾಂಪೊನೆಂಟ್ ಅಂತಾನೆ ನಾವು ಹೇಳ್ಬಹುದು. ಕಾರಣ ಎಲ್ಲ ಆರೋಗ್ಯಗಳು ಚೆನ್ನಾಗಿರ್ಬೇಕು ಅಂತಂದ್ರೆ ದೈಹಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು. ಆವಾಗ ಮಾತ್ರ ಮಾನಸಿಕವಾಗಿ ನಾವು ಯಾವಾಗ ಆರೋಗ್ಯವಂತರಾಗಿರ್ತೀವಿ, ಸ್ವಸ್ಥವನ್ನು ಹೊಂದಿರ್ತೀವಿ, ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಸಾಮಾಜಿಕವಾಗಿ ಒಳಗೊಳ್ಳುವಿಕೆಯಲ್ಲಿ ಇರಬಹುದು. ಇಲ್ಲ ಮಾನಸಿಕವಾಗಿ ನಮ್ಮಲ್ಲಿ ಏನೋ ಒಂದು ಆತಂಕ, ಭಯ ಅಥವಾ ಖಿನ್ನತೆ, ಕೋಪ ಈ ಥರದ್ದೆಲ್ಲ ಇದ್ದಾಗ ನಾವು ಸಮಾಜದಲ್ಲಿ ಒಳಗೊಳ್ಳುವಿಕೆಯಲ್ಲಿ ನಾವು ಇರೋದಿಲ್ಲ. ಅದು ಒಂಟಿತನದಲ್ಲೇ ಇರ್ತಾರೆ. ಅವರು ಎಲ್ಲರಿಂದ ಐಸೋಲೇಟ್ ಆಗಿರೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಸಾಮಾಜಿಕ ಆರೋಗ್ಯ ದೊರಕಬೇಕು, ಮತ್ತೆ ಲೈಂಗಿಕ ಆರೋಗ್ಯನೂ ಸಹ ಅದು ಇರಬೇಕು, ಮತ್ತೆ ದೈಹಿಕ ಆರೋಗ್ಯ ಇದೆಲ್ಲ ಬೇಕು ಅಂತಂದ್ರೆ ಇದಕ್ಕೆ ತಾಯಿ ಬೇರುನೇ ಮಾನಸಿಕ ಆರೋಗ್ಯ. ಹಾಗಾದ್ರೆ ಮಾನಸಿಕ ಆರೋಗ್ಯನ ನಾವು ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ದೆ, ಆಧ್ಯಾತ್ಮಿಕ ಆರೋಗ್ಯದಿಂದ ಮಾನಸಿಕ ಆರೋಗ್ಯವನ್ನು ವೃದ್ಧಿಪಡಿಸ್ಕೋಬಹುದು. ಮಾನಸಿಕ ಆರೋಗ್ಯ ವೃದ್ಧಿಯಾದಾಗ ಅದಕ್ಕದೇ ದೈಹಿಕ ಆರೋಗ್ಯನೂ ವೃದ್ಧಿಯಾಗುತ್ತೆ, ಸಾಮಾಜಿಕ ಆರೋಗ್ಯನೂ ವೃದ್ಧಿ ಆಗ್ತಾ ಬರುತ್ತೆ. ಮುಂದಿನ ದಿನದಲ್ಲಿ ಜಗತ್ತನ್ನು ಕಾಡುವ ಏಕೈಕ ಸಮಸ್ಯೆ, ಬೇಕಾದಷ್ಟು ಸಮಸ್ಯೆಗಳಿರುತ್ತೆ, ಆದ್ರೆ ಅದಕ್ಕಿನ್ನ ದೊಡ್ಡದಾದ ಸಮಸ್ಯೆ ಅಂದ್ರೆ ಇನ್ನು 10 ವರ್ಷಗಳ ಬಳಿಕ ಇಡೀ ಜಗತ್ತು ಅನುಭವಿಸುವ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಅದು ಮಾನಸಿಕ ಆರೋಗ್ಯ. ಬಹಳಷ್ಟು ಜನ ಈಗ ನಾವು ಆರೋಗ್ಯವಂತರು ಯಾರು ಅದು ಮಾನಸಿಕವಾಗಿ ಅಂತ ನಾವು ನೋಡ್ತಾ ಬಂದ್ರೆ ನಮಗೆ ಬಹಳ ಕಡಿಮೆ, ಬೆರಳೆಣಿಕೆಯಷ್ಟು ಜನ ಮಾತ್ರ ಸಿಗ್ತಾರೆ. ಕಾರಣ ಎಲ್ಲರಲ್ಲೂ ಒಂದಲ್ಲ ಒಂದು ರೀತಿಯ ಒತ್ತಡ ಇರುತ್ತೆ, ಆತಂಕ, ಭಯ, ಕೋಪ, ಖಿನ್ನತೆ. ಇನ್ನೂ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇರೋದು OCD, ಅಬ್ಸೆಷನ್ ಕಂಪಲ್ಷನ್ ಡಿಸಾರ್ಡರ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಬೇಕಾದಷ್ಟು ಈ ತರ ಮಾನಸಿಕ ಅನಾರೋಗ್ಯಕ್ಕೆ ಜನ ತುತ್ತಾಗ್ತಾ ಇದ್ದಾರೆ. ಮತ್ತೆ ನೀವೊಂದು ಪದ ಕೇಳಿರ್ಬೋದು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ. ಈಗ ಡಯಾಬಿಟಿಸ್ ಬಂತು, ನಿದ್ರಾಹೀನತೆ, ಅಜೀರ್ಣ ಆಗ್ತಾ ಇದೆ, ಬಂಜೆತನ, ಈ ತರ ಬೇಕಾದಷ್ಟು ತೊಂದರೆಗಳಿದೆಯಲ್ಲ, ಅದು ದೈಹಿಕ ಕಾಯಿಲೆ ಆದ್ರೂ ಅದರ ಮೂಲ ಇರೋದು ಮನಸ್ಸಿನಲ್ಲಿ. ಅದಕ್ಕೆ ಅದನ್ನ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ನಾವು ಈ ಎಲ್ಲಾ ಕಾಯಿಲೆಗಳನ್ನು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತಾನೆ ಕರಿತೀವಿ. ಹಾಗಾದ್ರೆ ನಾವು ಈ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ, ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತ ನಾವು ನೋಡೋದಾರೆ, ಎಂತಹ ಪರಿಸ್ಥಿತಿಯಲ್ಲೂ ನಾವು ನಕಾರಾತ್ಮಕತೆಗೆ ವಾಲದೆ ಸಕಾರಾತ್ಮಕವಾಗಿ ಒಂದು ಮನಸ್ಥಿತಿಯನ್ನ ಹೊಂದಿರ್ತೀವಲ್ಲ, ಅದನ್ನ ಮಾನಸಿಕ ಆರೋಗ್ಯ ಅಂತ ಅಂತೀವಿ. ಪರಿಸ್ಥಿತಿ ಏನೇ ಇರಲಿ ಆದ್ರೂ ಸಹ ನಾವು ಸದಾಕಾಲ ಸಕಾರಾತ್ಮಕವಾಗಿ ನಮಗೆ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನ ಸರಿಯಾಗಿ ನಿಭಾಯಿಸುವಂತಹ ಶಕ್ತಿ ಯಾರಿಗಿರುತ್ತೆ ಅವರು ಮಾನಸಿಕವಾಗಿ ಸದೃಢರು ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಈ ಮಾನಸಿಕ ಅನಾರೋಗ್ಯಕ್ಕೆ ಯಾವ ತರ ಅಂತಂದ್ರೆ ಅದರಲ್ಲಿ ಮುಖ್ಯವಾಗಿ ಖಿನ್ನತೆ ಇರ್ಬೋದು, ಆತಂಕ, ಭಯ, ಕೋಪ, ಈ ಥರದ್ದನ್ನೆಲ್ಲ ನಾವು ಮಾನಸಿಕ ಅನಾರೋಗ್ಯ ಅಂದ್ರೆ ಅದು ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು. ಇನ್ನೂ ತೀವ್ರವಾದದ್ದು ಅಂತಂದ್ರೆ OCD ಪ್ರಾಬ್ಲಮ್ ಇರುತ್ತೆ, ಸಿಸೋಫ್ರೇನಿಯಾ ಇರುತ್ತೆ, ಬೇಕಾದಷ್ಟು. ಅಂದ್ರೆ ಅದಕ್ಕೆ ನಮಗೆ ವೈದ್ಯರ ಅಗತ್ಯತೆ ಬೇಕೇ ಬೇಕು. ಈಗ ನಾನು ತಿಳಿಸಿದ್ದೆಲ್ಲ ಒಂದು ಹಂತದಲ್ಲಿ ನಾವೇ ಸರಿಪಡಿಸ್ಕೊಳ್ತಾ ಬರಬಹುದು. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ದುಃಖದ ಸಂದರ್ಭದಲ್ಲಿ ಇರ್ತಾನೆ ಅಂದ್ರೆ ಎಂಥದೇ ಪರಿಸ್ಥಿತಿ ಆಗಲಿ, ಅದು ಕುಟುಂಬದಲ್ಲಿ ಯಾರನ್ನೋ ಕಳ್ಕೊಂಡಿರ್ಬಹುದು, ಹಣ ಕಳ್ಕೊಂಡಿರ್ಬೋದು, ಅವನಿಗೆ ನಷ್ಟ ಆಗಿರ್ಬೋದು, ಏನೋ ತೊಂದರೆ ಆಗಿರ್ಬೋದು, ಎಂಥದೇ ತೊಂದರೆ ಆದರೂ ಬಹಳ ಶೀಘ್ರಗತಿಯಲ್ಲಿ ಮನುಷ್ಯ ಅದರಿಂದ ಹೊರಬರುವ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಯಾರೋ ಮನೆಯಲ್ಲಿ ಪ್ರೀತಿ ಪಾತ್ರರಾದವರು ಮರಣ ಹೊಂದಿದ್ರು ಅಂದ್ರೆ ಯಾರು ಸಹಾಯ ಅಂತ ಇದಕ್ಕೆ ಹೋಗೋದಿಲ್ಲ.
ಅದನ್ನ ಅರ್ಗಿಸ್ಕೊಂತಾರೆ, ಅಂದ್ರೆ ಅರ್ಥ ಮಾಡ್ಕೊಂತಾರೆ, ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಸ್ವಲ್ಪ ಸಮಯ ಬೇಕಾಗಬಹುದಿಲ್ಲ ಅಂತಲ್ಲ, ಆದರೆ ಅದರಿಂದ ಹೊರ ಬರ್ತಾರೆ. ಯಾರಿಗೆ ಇದು ತಿಂಗಳಾದರೂ ವರ್ಷ ಆದರೂ ಅದರಿಂದ ಹೊರ ಬರೋಕ್ಕಾಗೋದಿಲ್ಲ, ಅಂತಹ ಸಂದರ್ಭದಲ್ಲಿ ನಾವು ಅವರನ್ನ ಖಿನ್ನತೆಗೆ ಒಳಗಾಗಿರೋರು ಅಂತ ನಾವು ಅವ್ರನ್ನ ಗುರುತಿಸ್ಬೇಕು. ಮತ್ತೆ ಅವರಿಗೆ ವೈದ್ಯರ ಅಗತ್ಯತೆ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಈ ದೈಹಿಕ ಅನಾರೋಗ್ಯ ಅಂದಾಗ ನಮಗೆ ಅದು ಗೊತ್ತಾಗೋಗುತ್ತೆ. ಉದಾಹರಣೆಗೆ ಈಗ ರಕ್ತದೊತ್ತಡ ಅಂತಂದಾಗ ಒಂದು ಸ್ವಲ್ಪ ತಲೆ ಸುತ್ತು ಬರ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ಒಂದೊಂದು ಚಿಹ್ನೆಗಳಿರುತ್ತೆ ಅದಕ್ಕೆ. ರಕ್ತದೊತ್ತಡ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಬೊಜ್ಜಿತನ ಅಂದರೆ ನಾವು ದಪ್ಪ ಆಗ್ತಾ ಇರ್ತೀವಿ, ಥೈರಾಯ್ಡ್ ತೊಂದರೆ ಅಂದರೆ ವೆಯ್ಟ್ ಗೇನ್ ಆಗ್ತಿರುತ್ತೆ, ಸುಸ್ತಾಗ್ತಿರುತ್ತೆ. ಅಂದರೆ ಪ್ರತಿಯೊಂದು ದೈಹಿಕ ಕಾಯಿಲೆಗಳಿಗೂ ಅದರದೇ ಆದ ರೋಗ ಲಕ್ಷಣಗಳಿರುತ್ತೆ. ಅದನ್ನ ಕಂಡುಹಿಡಿಯೋದು ತುಂಬಾ ಸುಲಭ, ಮತ್ತೆ ಟ್ರೀಟ್ಮೆಂಟ್ ಸಹ ತಕ್ಷಣ ನಾವು ಮಾಡ್ಬೋದು. ಆದರೆ ಮಾನಸಿಕ ಕಾಯಿಲೆಯ ಲಕ್ಷಣ ಏನು ಅಂತಂದ್ರೆ, ಕಾಯಿಲೆ ಇರೋದು ಮೊದಲನೇದಾಗಿ ವ್ಯಕ್ತಿಗೆ ಗೊತ್ತಾಗೋದಿಲ್ಲ, ಮತ್ತೆ ವ್ಯಕ್ತಿಯ ಸುತ್ತಮುತ್ತ ಇರೋರಿಗೂ ಸಹ ಅವನಿಗೆ ಆ ತೊಂದರೆ ಇದೆ ಅನ್ನೋದೇ ಗೊತ್ತಾಗದೇ ಇರೋ ಥರ ಅವರು ಆರೋಗ್ಯವಂತರಂತಲೇ ವರ್ತಿಸ್ತಾ ಇರ್ತಾರೆ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಕೆಲವು ಸಲ ಒಂದೊಂದು ವಾರ್ತೆಗಳು ಕೇಳ್ತಿರ್ತೀವಿ. ನಿನ್ನೆ ದಿನ ನಮ್ಮ ಜೊತೆ ಮಾತಾಡ್ಕೊಂಡು ಹೋದವರು ಮಾರನೇ ದಿನ ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ ಎಂದಾಗ ಆಶ್ಚರ್ಯ ಆಗುತ್ತೆ. ಸುಮಾರು ಸಲ ಅಂತಾರೆ, ಅಯ್ಯೋ ನಿನ್ನೆ ಇನ್ನು ನನ್ನ ಜೊತೆ ಮಾತಾಡ್ಕೊಂಡೋಗಿದ್ರು, ತುಂಬಾನೇ ಚೆನ್ನಾಗಿದ್ರು, ನಗ್ನಗ್ತಾ ಇದ್ರು, ಅವ್ರಿಗೆ ಏನೂ ತೊಂದರೆ ಇರಲಿಲ್ಲ, ಅವರು ಎಂಥ ಚಾಲೆಂಜನ್ನು ಮೆಟ್ಟಿ ನಿಲ್ಲುವಂತಹ ಧೈರ್ಯವಂತರು, ಇದು ಹೇಗೆ ಸಾಧ್ಯ ಅಂತ ಅಂತೀವಲ್ಲ. ಕಾರಣ ಏನು ಅಂತಂದ್ರೆ, ಅವರು ತಮಗಿರುವ ತೊಂದರೆಗಳನ್ನ ಒಂದು ಚೂರು ಗೊತ್ತಾಗದೇ ಇದ್ದಾಗೆ ಒಂಥರ ಮುಖವಾಡ ಧರಿಸ್ತಾರೆ. ಮತ್ತೆ ಅವರಿಗೆ ಆ ತೊಂದರೆ ಇರೋದನ್ನ ಕಂಡುಹಿಡಿಯೋದ್ರಲ್ಲಿ ಆ ಕುಟುಂಬದವರೇ ಆಗಿರಲಿ, ಅವರ ಸ್ನೇಹಿತರೇ ಆಗಿರಲಿ, ಸಂಬಂಧಿಕರೇ ಆಗಿರಲಿ, ಅದನ್ನು ಗುರುತಿಸಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಒಬ್ಬ ವ್ಯಕ್ತಿಯನ್ನ ನಾವು ಗಮನಿಸ್ತಾ ಬಂದ್ರೆ ಅವರಿಗೆ ಆ ತೊಂದರೆ ಇರೋದು ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ. ಅಲ್ಲೂ ಸಹ ಖಚಿತವಾಗಿ ನಾವು ಹೇಳಕ್ಕಾಗಲ್ಲ, ಒಂದು ಅಂದಾಜು ಮಾಡ್ಬೋದು. ಇವನಿಗೇನೋ ಒಂದು ಮೊದಲನೇ ಸಿಂಪ್ಟಮ್ ಏನಂತಂದ್ರೆ ಒಂಟಿಯಾಗಿರೋದು, ಅವ್ರು ಯಾರ ಜೊತೆನೂ ಸೇರದೇ ಇರೋ ಅಂತಹದ್ದು. ಮತ್ತೆ ಎಂಥ ಒಂದು ಒಳ್ಳೆ ಸಂದರ್ಭ ಅಂದ್ರೂ ಸಹ ಅವ್ರ ಮುಖದಲ್ಲಿ ಸಂತೋಷ ಇರಲ್ಲ. ಉದಾಹರಣೆಗೆ ಒಂದು ತುಂಬ ಕಾಮಿಡಿ ಆಗಿರೋ ಒಂದು ಮೂವಿ ನೋಡ್ತಾ ಇದ್ದಾಗ ಎಲ್ಲ ಜನ ಅದನ್ನ ಒಂದು ಹಾಸ್ಯನ ಎಂಜಾಯ್ ಮಾಡ್ತಾ ಇರ್ತಾರೆ, ಬಟ್ ಇವ್ರ ಮುಖದಲ್ಲಿ ಯಾವುದೇ ರೀತಿ ಎಕ್ಸ್ಪ್ರೆಷನ್ಗಳು ಇರೋದಿಲ್ಲ. ಒಂದು ಒಂಟಿತನ, ಯಾವುದೇ ರೀತಿ ಎಕ್ಸ್ಪ್ರೆಷನ್ ಇಲ್ಲದೆ ಇರೋದು, ಮತ್ತೆ ಅವರ ಬಗ್ಗೆ ಅವ್ರಿಗೆ ಗಮನ ಇರೋಲ್ಲ. ಅವ್ರು ಏನು ಬಟ್ಟೆ ಹಾಕಿದ್ದಾರೆ, ನೀಟಾಗಿದ್ದಾರಾ ಇಲ್ವಾ, ಮತ್ತೆ ತಲೆ ಬಾಚಿದೀವ, ಅಂದ್ರೆ ಅವರ ಒಂದು ಬಾಹ್ಯ ಒಂದು ಏನು ಅಲಂಕಾರ ಇರುತ್ತೆ ಅದ್ರ ಬಗ್ಗೆ ಗಮನ ಇರಲ್ಲ. ಊಟ ತಿಂಡಿ ಬಗ್ಗೆ ಗಮನ ಇರಲ್ಲ, ಅಪೆಟೈಟ್ ಇರೋದಿಲ್ಲ, ಹಸಿವೆ ಇರಲ್ಲ, ನಿದ್ರೆ ಇರೋದಿಲ್ಲ, ಇದೆಲ್ಲ. ಮತ್ತೆ ಒಂಥರ ಚಡಪಡಿಕೆ, ಮುಖ ನೋಡಿದಾಗ್ಲೇ ನಮಗೆ ಏನೋ ಒಂದು ಅವ್ರ ಕಣ್ಣುಗಳಲ್ಲೇ ಏನೋ ಒಂದು ಭಯ ಥರ ಅವ್ರಿಗೆ ಕಾಡ್ತಿರುತ್ತೆ. ಈ ಚಿಹ್ನೆಗಳನ್ನ ನೋಡಿದಾಗ ನಾವು ಅನ್ಕೋಬಹುದು ವ್ಯಕ್ತಿಗೆ ಏನೋ ಒಂದು ಮಾನಸಿಕ ತೊಂದರೆ ಇದೆ. ಅದು ಸಣ್ಣ ಮಟ್ಟದೇ ಆಗಿರ್ಬೋದು, ಅದನ್ನು ಗುರುತಿಸದೆ ಹೋದಂಥ ಸಂದರ್ಭದಲ್ಲಿ ಅದು ತೀವ್ರವಾಗುತ್ತಾ ಬರುತ್ತೆ. ಹಾಗಾಗಿ ಮಾನಸಿಕ ಕಾಯಿಲೆಗಳನ್ನ ತಕ್ಷಣ ಗುರುತಿಸಿ ತಕ್ಷಣ ವೈದ್ಯರ ಹತ್ರ ಅವರು ಚಿಕಿತ್ಸೆ ಪಡೆದ್ರೆ ಅದು ಈ ಬೇರೆ ಕಾಯಿಲೆಗಳ ತರ ಬಹಳ ಸುಲಭವಾಗಿ ಅದರ ನಿರ್ವಹಣೆಯನ್ನ ಮಾಡಬಹುದು. ಹಾಗಾದ್ರೆ ಈಗ ಮಾನಸಿಕ ಕಾಯಿಲೆಗಳು ಏನಕ್ಕೆ ಬರುತ್ತೆ ಅಂತ ನಾವು ನೋಡೋದಾದ್ರೆ, ಅದನ್ನ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಮೊದಲನೇದಾದು ಅತಿಯಾದ ಒತ್ತಡ ಅಂತಾನೆ ಹೇಳ್ಬಹುದು. ಅದರಲ್ಲಿ ಪ್ರತಿಯೊಬ್ಬ ಮನುಷ್ಯ, ಜಗತ್ತಿನಲ್ಲಿರುವ ಪ್ರತಿಯೊಬ್ಬರು ಯಾರನ್ನೇ ನೀವು ನೋಡಿ, ಪ್ರತಿದಿನ ಅವರಿಗೆ 50,000 ಆಲೋಚನೆಗಳು ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಸ್ವಲ್ಪ ಈ ಧ್ಯಾನ, ಒಂದು ಸ್ವಲ್ಪ ಆಧ್ಯಾತ್ಮಿಕತೆ ಕಡೆ ಹೆಚ್ಚು ವಾಲಿರೋರಿಗೆ ಇದು ಕಮ್ಮಿ ಆಗ್ತಾ ಬರುತ್ತೆ. ಅದರಲ್ಲೂ ಸ್ವಲ್ಪ ಸಾಧಕರಾಗಿರಬಹುದು, ಒಂದು ಮೆಡಿಟೇಷನ್ ಮಾಡೋ ಅಂಥವ್ರು, ಇಂಥವ್ರಿಗೆ ಅದು ಥಾಟ್ಸ್, ಜನಸಾಮಾನ್ಯರಿಗೆ 50,000 ಇದ್ರೆ ಅವ್ರಿಗೊಂದು 30,000. ಅಂದರೆ ನೀವು ಈ ಒಂದು ಪ್ರಾಪಂಚಿಕ ಇದರಿಂದ ಎಷ್ಟು ದೂರ ಆಗ್ತಾ ಬರ್ತೀರಾ ಅಷ್ಟು ಥಾಟ್ಸ್ ನಮಗೆ ಪ್ರಾಸೆಸಿಂಗು ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಸಾಧು ಸಂತರು, ಅವಧೂತರು ಇವರು ಏನಕ್ಕೆ ಸದಾಕಾಲ ಸಂತೋಷವಾಗಿರ್ತಾರೆ ಅಂದರೆ, ಅವರು ಪ್ರಾಪಂಚಿಕ ಏನು ಸುಖ ಇರುತ್ತೆ ಅದರಿಂದ ಒಂದು ಸ್ವಲ್ಪ ಈಚೆ ಬಂದಿರ್ತಾರೆ. ಅವರು ಯಾವುದಕ್ಕೂ ಅಂಟಿಕೊಂಡಿರೋದಿಲ್ಲ. ಹಾಗಾಗಿ ಈ ಥಾಟ್ಸ್ಗಳು ಸಹ ಅವರಿಗೆ ಕಮ್ಮಿ ಆಗ್ತಾ ಬರುತ್ತೆ. 50,000ದಿಂದ ಅದು 40, 30 ಹಾಗೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಆದರೆ ಎಂಥ ಯೋಗಿ ಸಾಧಕನನ್ನು ಥಾಟ್ಸ್ಗಳು ಬಿಡೋದಿಲ್ಲ. ಕಾರಣ ಏನಂತಂದ್ರೆ, ಪ್ರತಿಯೊಬ್ಬರ ಅವರ ವೈರಾಗಿಗಳ ಒಂದು ಏನು ಅಂದ್ರೆ ಭಗವಂತನನ್ನ ಕಾಣಬೇಕು ಅನ್ನೋದು, ಅಲ್ಲೂ ಸಹ ಏನೋ ಒಂದಕ್ಕೆ ಅವರು ಅಂಟ್ಕೊಂಡಿರೋದ್ರಿಂದ ಆ ಥಾಟ್ಸ್ಗಳು ಇದ್ದೇ ಇರುತ್ತೆ. ಹಾಗಾಗಿ 50,000 ಅಂತ ಒಂದು ಅಂದಾಜು ಮಾಡಿದ್ದಾರೆ. ಹಾಗಾದ್ರೆ ಏನು 50,000 ಥಾಟ್ ಅಂದ್ರೆ, ಜಗತ್ತಲ್ಲಿರುವ ಎಲ್ಲಾರ್ಗೂ ಸೇಮ್ ಅದೇನೆ. ಒಂದು 3 ಕೆಟಗರಿ ಇದೆ. ನೀವು ಜಗತ್ತಿನಲ್ಲಿರುವ ಯಾವುದೇ ಮನುಷ್ಯನನ್ನ ತಗೊಳ್ಳಿ, ಅವರು ಟ್ರಂಪ್ ಆಗಿರ್ಬೋದು, ಮೋದಿ ಆಗಿರ್ಬೋದು, ಅಥವಾ ನಾವು ನೀವು ಜನಸಾಮಾನ್ಯರು ಯಾರಾದರೂ ಆಗಿರ್ಲಿ, ಆ 3 ಗುಂಪಿನಲ್ಲೇನೆ, ಆ ಕೆಟಗರಿಲೇನೆ ಆ ಥಾಟ್ಸ್ಗಳು ಬರುತ್ತೆ.
ಮೊದಲನೇದು ಸಂಬಂಧದ ವಿಚಾರವಾಗಿ ಒತ್ತಡ ಇರುತ್ತೆ, ಆತಂಕ ಇರುತ್ತೆ, ಭಯ ಇರುತ್ತೆ. ಸಂಬಂಧಗಳು, ಗಂಡ ಹೆಂಡಿರ ಸಂಬಂಧ ಇರ್ಬೋದು, ಎಲ್ಲೋ ಒಂದು ಬಿರುಕು ಬಿಡ್ತಾ ಇರಬಹುದು, ಅಥವಾ ತಂದೆ ಮಕ್ಕಳ ಸಂಬಂಧ, ಅದು ಹದಿಹರೆಯದ ಮಕ್ಕಳು ಅಂತಂದಾಗ ತಂದೆ ತಾಯಿಗಳಿಗೆ ಅವ್ರನ್ನ ನಿಭಾಯಿಸೋದು ಕಷ್ಟ ಆಗ್ತಾ ಇದೆ. ಅಥವಾ ವಯಸ್ಸಾದ ತಂದೆ ತಾಯಿಗಳು ಅಂದಾಗಲೂ ಅವರನ್ನು ನಿಭಾಯಿಸೋದು ಬಹಳ ಕಷ್ಟ. ಏಕೆಂತಂದ್ರೆ ವಯಸ್ಸಾದಾಗ ಅವರು ಮಕ್ಕಳ ಥರನೇ ಆಗ್ತಾರೆ, ಈ ಥರ ಹಠ ಮಾಡೋದು, ಅವ್ರದ್ದು ಬೇರೆ ಥರನೇ ಇರುತ್ತೆ. ಅಥವಾ ಮರೆಗುಳಿತನ ಇರಬಹುದು, ಅಥವಾ ಕೆಲವೊಂದು ವಯಸ್ಸಾದ ತಂದೆ ತಾಯಿಗಳಿಗೆ ಒಂದು ಕಾಯಿಲೆಗಳಿರ್ಬೋದು, ಕ್ಯಾನ್ಸರ್ ಇರ್ಬೋದು. ಆವಾಗ ಮಕ್ಕಳಿಗೆ ಅದನ್ನ ನೋಡಿಕೊಂಡು ಅದನ್ನ ಅವರು ಪಡ್ತಿರೋ ಅಂತಹ ವೇದನೆ ಅದನ್ನ ನೋಡಿಕ್ಕೂ ಬೇಜಾರಾಗುತ್ತೆ. ಮತ್ತೆ ಅವ್ರನ್ನ ಟ್ರೀಟ್ಮೆಂಟ್ ಕೊಡಿಸ್ದೆ ಇರೋಕ್ಕೂ ಆಗೋದಿಲ್ಲ, ಈ ಥರ. ಹಾಗಾಗಿ ಒಂದು ಒತ್ತಡದ ವಾತಾವರಣ ಮನೆಯಲ್ಲಿರುತ್ತೆ. ಒಂದು ಸಂಬಂಧಗಳ ಒತ್ತಡ, ಸಂಬಂಧಗಳನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನುವುದೇ ದೊಡ್ಡ ಒತ್ತಡ. ಅದು ಇಂದಿನ ಯುಗದಲ್ಲಿ, ಈ ಒಂದು ಟೆಕ್ನಾಲಜಿ ಯುಗದಲ್ಲಿ ಸಂಬಂಧಗಳನ್ನ ಸರಿಯಾಗಿ ಕಾಪಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಏಕೆಂದ್ರೆ ನಿಮಗೆ ಗೊತ್ತಿದೆ, ಮೊಬೈಲಲ್ಲಿ ಯಾರೋ ಚಾಟ್ ಮಾಡ್ಬೋದು, ಅದಾಗೆ ನಂತರದ ದಿನದಲ್ಲಿ ಆ ಸಲಿಗೆ ಜಾಸ್ತಿ ಆಗ್ತಾ ಬರ್ಬೋದು. ಯಾವುದೋ ಒಂದು ಕ್ಷಣದಲ್ಲಿ ಮೈ ಮರೆತು ಆ ಇರುವ ಸಂಬಂಧವನ್ನ ಕಡಿದುಕೊಂಡು ಅಪರಿಚಿತ ವ್ಯಕ್ತಿಯ ಜೊತೆ ಹೋಗುವಂಥದ್ದು. ಅದು ಯಾವ ಥರ ಅಂತಂದ್ರೆ ನಮಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಗಂಡನಿಗೆ ಆಗ್ಬೋದು, ಹೆಂಡತಿಗೆ ಆಗ್ಬೋದು, ಎಲ್ಲರಿಗೂ ಎಲ್ಲೋ ಒಂದು ಕಡೆ ಒಂದು ಭಯ ಕಾಡ್ತಾನೆ ಇರುತ್ತೆ, ಒಂದು ಇನ್ಸೆಕ್ಯೂರ್ ಫೀಲಿಂಗ್. ಅದು ಸಂಬಂಧಗಳ ಕುರಿತಾಗಿದ್ದು. ಇದು ಜಗತ್ತಲ್ಲಿ ಎಲ್ಲಾರನ್ನೂ ಕಾಡುವಂಥದ್ದು. ಅದರಲ್ಲಿ ಕೆಲವರಲ್ಲಿ ಇದು ಜಾಸ್ತಿ ಇರುತ್ತೆ, ಕೆಲವರಿಗೆ ಕಮ್ಮಿ ಇರುತ್ತೆ. ಆ ವಯಸ್ಸಿಗೆ ಅನುಗುಣವಾಗಿ, ಈಗ ಮಧ್ಯ ವಯಸ್ಸು ಅಂದಾಗ ಇದು ಹೆದರಿಕೆ ಇರ್ಬೋದು, ವಯಸ್ಸಾದ್ಮೇಲೆ ಏನು ಅನ್ಸಲ್ಲ. ವಯಸ್ಸಾದ್ಮೇಲೆ ಯಾರನ್ನು ಬಿಟ್ಟೋಗೋದು ಅಂತ ಪರಿಸ್ಥಿತಿ ಇರಲ್ಲ. ವಯಸ್ಸಾದಂಗೆ ಇದು ಕಮ್ಮಿ ಆಗುತ್ತೆ. ಮಧ್ಯ ವಯಸ್ಸಿನಲ್ಲಿ ಸಂಬಂಧಗಳ ಕುರಿತು ಒಂದು ಭಯ ಅನ್ನೋದು ಜಾಸ್ತಿ ಇರುತ್ತೆ. ಎರಡನೆಯದು ಆರೋಗ್ಯದ ಕುರಿತು. ಅದು ಈ ಒಂದು ಕಾಂಪೊನೆಂಟ್ ಹೆಚ್ಚಾಗಿ ಕಾಡೋದು ಮಧ್ಯ ವಯಸ್ಸು ಮತ್ತೆ ವಯಸ್ಸಾದವ್ರನ್ನ. ಈಗ ನೋಡಿ, ವಯಸ್ಸಾದವರು ಸಾಮಾನ್ಯವಾಗಿ ಅದಕ್ಕೆ ಹೇಳ್ತಾರೆ, ನಾವು ಮಾನಸಿಕವಾಗಿ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಎಲ್ಲ ವಯಸ್ಸಿನವರ ಜೊತೆ ಬೆರಿಬೇಕಂತೆ. ಅದರಲ್ಲೂ ವಯಸ್ಸಾದವರು ಯಂಗ್ಸ್ಟರ್ಸ್ ಜೊತೆ ಜಾಸ್ತಿ ಬೆರೆತಾಗೇನಾಗುತ್ತೆ, ನೀವು ಹೊಸ ವಿಚಾರಗಳನ್ನ ಕಲಿತೀರಾ, ಟೆಕ್ನಾಲಜಿಗಳ ಬಗ್ಗೆ ಕಲಿತೀರಾ, ಈಗ ಏನಾಗ್ತಿದೆ ಅದ್ರ ಬಗ್ಗೆ ನೀವು ಮಾತಾಡ್ತೀರಾ. ಆದ್ರೆ ವಯಸ್ಸಾದವ್ರ ಜೊತೆನೆ ಬೆರೆತಾಗ ಬರೀ ಸಮಸ್ಯೆಗಳು, ಬರೀ ಆರೋಗ್ಯದ ಕುರಿತು, ಆ ಕಾಯಿಲೆ ಬಂತು, ಈ ಕಾಯಿಲೆ ಬಂತು, ಅವ್ರು ತೀರೋದ್ರು, ಅಂದ್ರೆ ಬರೀ ಕಾಯಿಲೆಗಳ ಬಗ್ಗೆನೇ, ಆರೋಗ್ಯದ ಬಗ್ಗೆನೇ ಮಾತಾಡ್ತೀವಿ. ಹಾಗಾಗಿ ಅದೇನಾಗುತ್ತೆ ಅಂದ್ರೆ ಅದು ಜಾಸ್ತಿ ನಾವು ಯಾವ ಥಾಟ್ಸ್ನ ರಿಪೀಟ್ ಮಾಡ್ತಾ ಹೋಗ್ತೀವಿ, ಥಾಟ್ಸ್ ವಿಲ್ ಬಿ ಇನ್ ಆಕ್ಷನ್ ಅಂತಂತಾರೆ. ಈ ಥಾಟ್ಸ್ಗಳಿಗೆ, ಆಲೋಚನೆಗಳಿಗೆ ಎಷ್ಟು ಪವರ್ ಇದೆ ಅಂತಂದ್ರೆ ಅದು ಮ್ಯಾನಿಫೆಸ್ಟ್ ಆಗೋಕ್ಕೆ ಶುರು ಆಗೋಗುತ್ತೆ. ಯಾರೋ ಕಾಯಿಲೆ ಅಂತಂದ್ರೆ ಅದು ಕೇಳಿ ಕೇಳಿ ನಮಗೆ ಬಂದ ಥರ ಫೀಲಿಂಗ್ ಶುರು ಆಗೋಗುತ್ತೆ. ಹಾಗಾಗಿ ಥಾಟ್ಸ್ ವಿಲ್ ಮ್ಯಾನಿಫೆಸ್ಟ್, ಅದು ಇನ್ ಆಕ್ಷನ್ ಆಗ್ಬಿಡುತ್ತೆ. ಅದು ಪ್ರತಿದಿನ ಅದನ್ನೇ ಕೇಳ್ತಾ ಹೋದ್ರೆ ಹ್ಯಾಬಿಚುವಲ್ ಆಗ್ಬಿಡ್ತೀವಿ. ಆವಾಗ ಫೈನಲಿ ನೆಗೆಟಿವ್ ಪರ್ಸನ್ ಆಗ್ಬಿಡ್ತೀವಿ ನಾವು. ಹ್ಯಾಬಿಚುವಲ್ ಆದಾಗ ನೆಕ್ಸ್ಟ್ ಪರ್ಸನಾಲಿಟಿ ನೆಗೆಟಿವ್ ಪರ್ಸನ್ ಆಗ್ತೀವಿ. ಹಾಗಾಗಿ ಈ ಒಂದು ಆರೋಗ್ಯದ ಕುರಿತು ಮತ್ತೆ ಬೇಕಾದಷ್ಟು ಆರೋಗ್ಯದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು, ಅದು ಸಿಕ್ಕಿರುವ ಇನ್ಫಾರ್ಮೇಶನ್ ಓವರ್ಲೋಡ್ ಅಂತೀವಿ ನಾವು ಅದನ್ನ. ಏಕೆಂತಂದ್ರೆ ಸಿಕ್ಕಂತ ಇನ್ಫಾರ್ಮೇಶನ್ನ ನಾವು ನೋಡ್ತಾ ಹೋದ್ರೆ ಕೊನೆಗೆ ನಾವು ಏನು ತಿನ್ಲೂಬಾರ್ದು, ಏನು ಕುಡಿಲೂಬಾರ್ದು ಅನ್ನೋ ಸ್ಟೇಜ್ಗೆ ನಾವು ರೀಚ್ ಆಗ್ಬಿಡ್ತೀವಿ. ಏಕೆಂದ್ರೆ ಎಲ್ಲದರಲ್ಲೂ ಕಲಬೆರಿಕೆ ಅಂತಾರೆ. ಹಾಗಾಗಿ ಇನ್ಫಾರ್ಮೇಶನ್ ಓವರ್ಲೋಡ್ ಮತ್ತೆ ಆರೋಗ್ಯದ ಬಗ್ಗೆ ಜಗತ್ತಲ್ಲಿರುವ ಎಲ್ಲರನ್ನೂ ಕಾಡುತ್ತೆ. ಅದು ವಯಸ್ಸಿಗೆ ತಕ್ಕಂತೆ, ಆ ವಯೋಮಾನಕ್ಕೆ ತಕ್ಕಂತೆ ಈ ಥಾಟ್ಸ್ಗಳು ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ ಕಮ್ಮಿ ಇರ್ಬೋದು. ಮೂರನೆಯದು ಹಣ, ಅಧಿಕಾರ ಮತ್ತೆ ಕೆರಿಯರ್, ಈ ಥರದಕ್ಕೆ ಸಂಬಂಧಿಸಿದಂತಹ ಥಾಟ್ಸ್ಗಳು. ಅದರಲ್ಲಿ ಹುಡುಗರುಗಳಿಗೆ ಅಂದರೆ ವಿದ್ಯಾಭ್ಯಾಸ ಮಾಡ್ತಿರೋಂತಹ ಮಕ್ಕಳಿಗಾದರೆ ನನ್ನ ಕೆರಿಯರ್ ಏನಾಗುತ್ತೆ, ನನಗೆ ಎಜುಕೇಷನ್ ಯಾವ ರೀತಿ, ಇದ್ರ ಬಗ್ಗೆ ಹೆಚ್ಚು ಥಾಟ್ಸ್ಗಳು ಬರ್ತಾ ಇರುತ್ತೆ. ಗಾಬರಿ, ಉದ್ವೇಗ, ಒತ್ತಡ, ಈ ಥರದ್ದು. ನಂತರ ಮಧ್ಯ ವಯಸ್ಸಿನವ್ರಿಗಾದರೆ ಕೆರಿಯರ್ ಬಗ್ಗೆ, ಇನ್ಕ್ರಿಮೆಂಟ್ ಯಾವಾಗ, ಪ್ರಮೋಷನ್ ಯಾವಾಗ, ನನ್ನ ಜಾಬ್ ಇನ್ಸೆಕ್ಯೂರ್ ಇದೆ, ಪರ್ಮನೆಂಟ್ ಯಾವಾಗ ಆಗುತ್ತೆ, ಅಥವಾ ನನ್ನ ವಿದ್ಯಾಭ್ಯಾಸಕ್ಕೆ ತಕ್ಕಂತಹ ನನಗೆ ಕೆಲಸ ಸಿಗದೇ ಇರೋ ಅಂಥದ್ದು, ಅಥವಾ ಕೆಲಸದಲ್ಲಿ ನನಗೆ ಗುರುತಿಸದೇ ಇರೋ ಅಂಥದ್ದು, ನನ್ನ ಶ್ರಮಕ್ಕೆ ಒಂದು ಫಲ ಸಿಗದೆ ಇರೋ ಅಂಥದ್ದು, ಈ ಥರದ್ದು. ಅಂದರೆ ಇದೆಲ್ಲ ಬೇಸ್ಡ್ ಆನ್, ಅಥವಾ ಹಣ, ಅಧಿಕಾರ, ಹಣ ಅಥವಾ ಅವ್ರ ಕೆರಿಯರು, ಈ ಥರದ್ದು. ಅಂದರೆ ಪ್ರತಿದಿನ 50,000 ಥಾಟ್ಸ್ಗಳಲ್ಲಿ ಈ ಮೂರಕ್ಕೆ ಸಂಬಂಧಿಸಿರೋ ಅಂಥದ್ದು. ಕೆಲವೊಂದು ವಿಚಾರಕ್ಕೆ ಕೆಲವು ಥಾಟ್ಸ್ಗಳು ಕೆಲವರಿಗೆ ಜಾಸ್ತಿ ಇರ್ಬೋದು, ಕೆಲವರಿಗೆ ಕಮ್ಮಿ ಇರ್ಬೋದು. ಹಾಗಾಗಿ ಪ್ರತಿಯೊಬ್ಬರನ್ನು ಕಾಡುವಂಥದ್ದು ಇದು ಮಾನಸಿಕ ಕಾಯಿಲೆಯ ಮೂಲ ಅಂತಲೇ ಹೇಳ್ಬೋದು ಇದು. ಆದರೆ
ಈ ಒತ್ತಡ ಅನ್ನೋದೇ ಆಗಲಿ, ಭಯ ಅನ್ನೋದೇ ಆಗಲಿ, ಇದು ಕೆಟ್ಟದು ಅನ್ನೋದಾದಾಗ ಮಾನಸಿಕ ಅನಾರೋಗ್ಯಕ್ಕೆ ಮೂಲ ಅನ್ನೋದಾದರೆ ಏನಕ್ಕೆ ಇರಬೇಕು ಅಂತ ನಾವು ಯೋಚನೆ ಮಾಡ್ಬೋದು. ಏನಕ್ಕೆ ಕೆಟ್ಟದಿದೆ ನಮಗೆ, ಯಾಕೆ ಬರುತ್ತೆ ಇದು ಅಂದರೆ ಸರ್ವೈವಲ್ ಮೆಕ್ಯಾನಿಸಮ್ ಅಂತ ಕರಿತೀಬೋದು. ಈ ಭಯ ಆಗ್ಬೋದು ಅಥವಾ ಒತ್ತಡ ಆಗಿರ್ಬೋದು, ಅದು ಸರ್ವೈವಲ್ ಮೆಕ್ಯಾನಿಸಮ್. ಅಂದರೆ ನಾವು ಬದುಕಬೇಕಾದ್ರೆ ಬದುಕುಳಿಯಲು ದೇಹನೇ ಒಂದು ಮಾಡ್ಕೊಂಡಿರುವಂತಹ ಒಂದು ತಯಾರಿ ಅಂತ ನಾವು ಹೇಳ್ಬೋದು. ಕಾರಣ, ಮಾನವನ ವಿಕಾಸವನ್ನು ನೋಡಿದಾಗ ವಿಕಾಸದ ಹಂತದಲ್ಲಿ ಯಾವ ಯಾವ ದೇಹದ ಒಳಗಡೆ ಕ್ರಿಯೆ ನಡೀತಿತ್ತು, ಈಗಲೂ ಅದೇ ನಡೆಯುತ್ತೆ. ಆ ಕ್ರಿಯೆಯಲ್ಲಿ ಏನೂ ಬದಲಾವಣೆಗಳು ಆಗ್ತಾ ಇಲ್ಲ. ಮನುಷ್ಯ ಅವನು ಒಂದು ಯಾವುದೋ ಚಿಂಪ್ಯಾನ್ಸಿಯಿಂದ ಬಂದಂಥವನು, ನಂತರ ಆದಿಮಾನವ ಎಲ್ಲ ಆದ ನಂತರ ಈಗ ಮಾಡ್ರನ್ ಮ್ಯಾನ್ ಅಂತ ಕರಿತೀವಿ. ಆ ಆದಿಮಾನವನಿಗೂ ಮಾಡ್ರನ್ ಮ್ಯಾನ್ಗೂ ಒಳಗಡೆ ನಡೆಯುವ ಕ್ರಿಯೆ ಅದೇನೆ. ಏಕೆಂತಂದ್ರೆ ಆ ಕ್ರಿಯೆ ನಡಿಬೇಕಾದ್ರೆ ಅದೆಷ್ಟೋ ಸಾವಿರ ವರ್ಷಗಳಾಗಿದೆ, ಆದರೆ ಅದೇ ಕ್ರಿಯೆ ನಡೆಯುತ್ತೆ. ಆದರೆ ಹೊರ ಪ್ರಪಂಚ ಬೇರೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಒತ್ತಡ ಯಾವಾಗ ಮನುಷ್ಯನಿಗೆ ಒತ್ತಡ, ಭಯ, ಆತಂಕ ಇವೆಲ್ಲ ನಾವು ಏನು ಹೇಳ್ತೀವಿ ಮಾನಸಿಕ ಅನಾರೋಗ್ಯದ ಮೂಲಗಳು, ಇದು ಯಾವಾಗ ಆಗ್ತಾ ಇತ್ತು ಅಂತ ನಾವು ನೋಡೋದಾದ್ರೆ, ಕಾಡಿನಲ್ಲಿ ಆತ ಬೇಟೆಯಾಡ್ತಾ ಇದ್ದ. ಬೇಟೆಗೆ ಹೋದಾಗ ಹುಲಿ, ಸಿಂಹ ಈ ಥರದನ್ನ ನೋಡ್ತಾ ಇದ್ದ. ಆ ಹುಲಿ, ಸಿಂಹ ಎಲ್ಲ ನೋಡಿದಾಗ ಆತನಿಗೆ ದೇಹದಲ್ಲಿ ಒತ್ತಡ ಆಗಲೇಬೇಕು. ಅದು ಬಾಡಿ ಮೆಕ್ಯಾನಿಸಮ್, ಸರ್ವೈವಲ್ ಮೆಕ್ಯಾನಿಸಮ್. ಭಯನೂ ಆಗಬೇಕು, ಭಯ ಆಗಬೇಕು, ಒತ್ತಡ ಆಗಬೇಕು. ಅವಾಗೇನಾಗುತ್ತೆ, ದೇಹ ಆ ಒಂದು ಸಮಸ್ಯೆನ ಎದುರಿಸೋಕ್ಕೆ ತಯಾರಿ ಮಾಡುತ್ತೆ. ಒಂದು ಅಲ್ಲಿಂದ ಆತ ಓಡೋಗ್ಬೇಕು, ಇಲ್ಲ ಆ ಒಂದು ಸಮಸ್ಯೆಗೆ ಆತ ಹೋರಾಡಬೇಕು. ಒಂದು ಹುಲಿನೋ ಸಿಂಹನೋ ಇದ್ರೆ ಅದನ್ನ ತಪ್ಪಿಸ್ಕೊಳ್ಳೋಕ್ಕೆ ಮರ ಹತ್ತಬೇಕು, ಅಥವಾ ಓಡೋಗಿ ಎಲ್ಲೋ ಔತ್ಕೋಬೇಕು, ಇಲ್ಲ ಅದ್ರ ಜೊತೆ ಹೋರಾಟ ನಡೆಸಬೇಕು. ಇಂಥ ಸಂದರ್ಭದಲ್ಲಿ ನಾವು ಇವಾಗ ಯಾವ ಸ್ಥಿತಿಲಿ ಇರ್ತೀವಿ ಅಂಥ ಸ್ಥಿತಿಯಲ್ಲಿ ಹೋರಾಟ ಮಾಡೋಕ್ಕಾಗಲ್ಲ. ದೇಹ ಅದಕ್ಕೆ ಪ್ರಿಪೇರ್ ಆಗುತ್ತೆ. ಯಾವ ರೀತಿ ಅಂದರೆ, ರಕ್ತದೊತ್ತಡ ಜಾಸ್ತಿ ಆಗುತ್ತೆ, ಆಮೇಲೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಮತ್ತು ಮಸಲ್ ಎಲ್ಲ ಟೆನ್ಸ್ ಆಗುತ್ತೆ. ಒಂಥರ ಇದೆಲ್ಲ ಬಾಡಿಲಿ ಬ್ಲಡ್ ಪ್ರೆಷರು ಇವೆಲ್ಲ ಜಾಸ್ತಿ ಆದಾಗ ಏನಾಗುತ್ತೆ, ಆತನಿಗೆ ಒಂದು ಶಕ್ತಿ ಬರುತ್ತೆ ಓಡೋದಕ್ಕೆ, ಫೈಟ್ ಮಾಡೋದಕ್ಕೆ. ಇದು ಸರ್ವೈವಲ್ ಮೆಕ್ಯಾನಿಸಮ್. ಆದರೆ ಹಿಂದೇನಾಗಿದೆ, ಹುಲಿ ಸಿಂಹ ಇದ್ದಾಗ ಏನಾಗ್ತಾ ಇತ್ತು, ಒಂದು ಕ್ಷಣದಲ್ಲಿ ಆಗ್ತಿತ್ತದು, ಒಂದು ಅರ್ಧ ಗಂಟೆ ಅಥವಾ ಒಂದು 20 ನಿಮಿಷ ಅನ್ಬೋದು. ನಂತರ ಅವನು ಓಡೋಗ್ತಿದ್ದ ಅಥವಾ ಫೈಟ್ ಮಾಡ್ತಿದ್ದ, ತಪ್ಪಿಸ್ಕೊಂತಿದ್ದ. ನಂತರ ಅವನ ದೇಹ ಏನು ಮಾಡ್ತಾ ಇತ್ತು, ಕಾಮ್ ಡೌನ್ ಆಗ್ತಾ ಇತ್ತು. ಇಲ್ಲಿ 2 ನರ್ವಸ್ ಸಿಸ್ಟಮ್ಗಳು ಆಕ್ಟಿವೇಟ್ ಆಗುತ್ತೆ. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಈಗ ನಾನು ಏನೇನು ಹೇಳಿದೆ ಅದೆಲ್ಲ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ಆಕ್ಟಿವೇಟ್ ಮಾಡೋದು. ನೀವು ಬಲ ಮೂಗಿನಿಂದ ನೀವು ಯಾವಾಗ ಉಸಿರಾಡ್ತೀವಿ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅದು, ಅಂದರೆ ಸೂರ್ಯನಾಡಿ ಅಂತ ಅಂತಾರಲ್ಲ ಅದು. ನಂತರ ಏನಾಗುತ್ತೆ, ಅದನ್ನ ಕಾಮ್ ಡೌನ್ ಮಾಡೋಕ್ಕೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಮಾಡಿ ಹಾರ್ಟ್ ಬೀಟ್ ಜಾಸ್ತಿ ಆಗಿರೋದನ್ನ ಕಮ್ಮಿ ಮಾಡುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿರೋದನ್ನ ಕಮ್ಮಿ ಮಾಡುತ್ತೆ, ಆಮೇಲೆ ರಕ್ತದೊತ್ತಡನ ಕಮ್ಮಿ ಮಾಡುತ್ತೆ. ಇದೆಲ್ಲ ಮಾಡಿ ಆತ ನಾರ್ಮಲ್ ಆಗ್ತಿದ್ದ. ಅದೇ ಮೆಕ್ಯಾನಿಸಮು ಈಗಲೂ ನಡೆಯುತ್ತೆ. ಆದರೆ ಅದು ಹುಲಿ ಸಿಂಹದ ಬದಲು ಇವಾಗ ಒತ್ತಡ ಕಾರಕಗಳು, ಬೇರೆ 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 ಒತ್ತಡ. ಅದು ಏನಾಗಿರ್ಬೋದು, ಮನೆ ತಗೋಬೇಕು ಅನ್ನೋದೇ ಆಗಲಿ, ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋದೇ ಆಗಲಿ, ಅಥವಾ ಕೆಲವರಿಗೆ ಮಕ್ಕಳೇ ಒತ್ತಡ ಕಾರಕಗಳು, ಕೆಲವರಿಗೆ ಗಂಡ ಒತ್ತಡ ಕಾರಕ, ಹೆಂಡತಿ ಒತ್ತಡ ಕಾರಕ, ಬಾಸ್. ಅಂದರೆ ಹುಲಿ ಸಿಂಹದ ಜಾಗವನ್ನು ಬೇರೆ 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 ಜನಗಳು ಆಕ್ರಮಿಸಿದ್ವಿ ಇಲ್ಲಿ. ಹಾಗಾಗಿ ಏನಾಗ್ತಾ ಇದೆ, ಇಲ್ಲಿ ನಮಗೆ ಒಂದ್ಸಲ ಒತ್ತಡ ಆದರೆ ಅಲ್ಲೇನಾಗ್ತಾ ಇತ್ತು, ಹಿಂದಿನ ಕಾಲದಲ್ಲಿ ಆದಿಮಾನವನಿಗೆ ಏನಾಗ್ತಾ ಇತ್ತು, ಅದು ಒಂದು ಕ್ಷಣ ಮಾತ್ರ, ಅನಂತರ ಆತ ನಾರ್ಮಲ್ ಆಗ್ತಿದ್ದ. ಇವಾಗ ಆ ಥರ ಆಗ್ತಿಲ್ಲ. ಮನೆ ಆಫೀಸಲ್ಲಿ ಒತ್ತಡದಿಂದ ಮುಗಿಸ್ಕೊಂಡು ಮನೆಗೆ ಬಂದಾಗ ಮನೆಯ ಒತ್ತಡ ಮುಗಿಸ್ಕೊಂಡಾದಾಗ ಪುನಃ ಆಫೀಸ್ ಒತ್ತಡ. ಈ ಥರ ಒಂದಕ್ಕೊಂದಕ್ಕೊಂದು ಆ ಒತ್ತಡ ಕಮ್ಮಿ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ಸ್ಟೇಜ್ನ ನಾವು ರೀಚ್ ಆಗ್ತಾ ಇದ್ದೀವಿ, ಒಂದರ ನಂತರ ಒಂದು. ಅದಕ್ಕೋಸ್ಕರನೇ ಇತ್ತೀಚಿನ ದಿನದಲ್ಲಿ ಯಾಕೆ ಮಧುಮೇಹ ಜಾಸ್ತಿ ಆಗ್ತಿದೆ ಅಂದರೆ, ಸದಾ ಕಾಲ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ಅದು ಕಮ್ಮಿ ಆಗಬೇಕು, ಆದರೆ ಆಗ್ತಾ ಇಲ್ಲ. ಕಾರಣ ಒತ್ತಡ. ಸೋಷಿಯಲ್ ಮೀಡಿಯಾ ಈಗ ಮಾನಸಿಕ ಅನಾರೋಗ್ಯಕ್ಕೆ ಇನ್ನೂ ಬೇಕಾದಷ್ಟು ಕಾರಣಗಳು ಹುಡುಕ್ತಾ ಹೋದ್ರೆ ಸೋಷಿಯಲ್ ಮೀಡಿಯಾ ಅಂತಲೇ ಅನ್ಬಹುದು. ಉದಾಹರಣೆಗೆ, ಯಾವುದೋ ಒಂದು ನ್ಯೂಸ್ ನೋಡ್ತಾ ಇರ್ತೀರಾ ನೀವು, ಅದು ನೋಡ್ತಾ ನೋಡ್ತಾ ನಮಗೆ ಗೊತ್ತಿಲ್ಲದಂಗೆ ಒತ್ತಡ ಆಗ್ತಾ ಇರುತ್ತೆ. ಅವ್ರಿಗೇನಾಯಿತು ರಾಜಕೀಯದಲ್ಲಿ, ಅವರು ಆ ಪಾರ್ಟಿಯವ್ರು ಗೆದ್ರ, ಇವ್ರು ಗೆದ್ರ, ಅಥವಾ ಅಲ್ಲೇನಾಯಿತು, ಯಾವುದೋ ಒಂದು ಕ್ಷೇತ್ರದಲ್ಲಿ ಏನೋ ನಡೀತಾ ಇದೆ, ಏನಾಗಬಹುದು, ಅದು ನೋಡ್ತಾ ಇದ್ದಾಗ ನಾವು ಏನು ಮಾಡೋ ಸ್ಥಿತಿಲಿ ಇರಲ್ಲ ಅಲ್ಲಿ. ನಾವು ಒಂದು ಥರ್ಡ್ ಪರ್ಸನ್ನು, ನಾವು ಪರನೂ ಅಲ್ಲ ವಿರೋಧನೂ ಅಲ್ಲ, ನಮಗೆ ವಿಚಾರನೇ ಸರಿಯಾಗಿ ಗೊತ್ತಿರಲ್ಲ. ಆದರೆ ಅದನ್ನು ನೋಡಿದಾಗ ನಮಗೆ ಒತ್ತಡ, ನಮಗೆ ಗೊತ್ತಿಲ್ಲದಂಗೆ ಒತ್ತಡ ಆಗುತ್ತೆ. ಯಾವುದೋ ದೇಶದಲ್ಲಿ ಯುದ್ಧ ನಡೀತಾ ಇದೆ, ಅದನ್ನು ನೋಡಿದಾಗ ಒತ್ತಡ ಆಗ್ತಾ ಇರುತ್ತೆ. ಇನ್ನೇನೋ ಗಲಾಟೆ, ಅದು ನೋಡಿದಾಗ ಸೋಷಿಯಲ್ ಮೀಡಿಯಾ ಅಥವಾ ಸೋಷಿಯಲ್ ಸ್ಟೇಟಸ್ ಅಂತಲೂ ಅಂತೀವಿ ನಾವು. ಬೇರೆಯವ್ರನ್ನ ನೋಡಿದಾಗ
ನಮಗೆ ಒತ್ತಡ ಆಗ್ತಾ ಇರುತ್ತೆ. ಅವ್ರ ಮನೆ ಕಟ್ಟಿದ್ರು ನಾವಿನ್ನೂ ಕಟ್ಟಕ್ಕಾಗಿಲ್ಲ, ಅವ್ರೇನೋ ತಗೊಂಡ್ರು ನಾವು ಇಷ್ಟು ವರ್ಷ ಆದರೂ ನಮಗೆ ತಗೊಳಕ್ಕಾಗ್ತೀವಿ ಅಂದರೆ ಇವೆಲ್ಲ ಆವಾಗಿನ ಒತ್ತಡ ಕಾರಕಗಳೇ ಬೇರೆ, ಈ ಮಾಡ್ರನ್ ಯುಗದಲ್ಲಿರುವ ಒತ್ತಡ ಕಾರಕಗಳೇ ಬೇರೆ. ಹಾಗಾಗಿ ಏನಾಗ್ತಾ ಇದೆ, ಮನುಷ್ಯ ಸದಾ ಕಾಲ ಒತ್ತಡದಿಂದ ಇರ್ತಾನೆ. ಇದರ ಜೊತೆ ಭಯ, ಇನ್ಸೆಕ್ಯೂರ್ ಫೀಲಿಂಗ್, ಯಾವಾಗಲೂ ಭಯ ಇರುತ್ತೆ. ಅದು ಜೀವ ಭಯ ಆಗಿರಬಹುದು, ಬೇರೆ ಬೇರೆ ಥರದ ಭಯ. ಇಂಟರ್ವ್ಯೂಗೆ ಹೋಗ್ಬೇಕು ಅಂತಂದರೆ ನಾನು ಸೆಲೆಕ್ಷನ್ ಆಗ್ತೀನೋ ಇಲ್ವೋ ಅನ್ನೋ ಭಯ. ಆ ಭಯದಿಂದನೇ ಸೆಲೆಕ್ಷನ್ ಆಗಲ್ಲ, ಏಕೆಂತಂದರೆ ಸರಿಯಾಗಿ ಪರ್ಫಾರ್ಮ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಎಲ್ಲದಕ್ಕೂ ಭಯ, ಆಗುತ್ತೋ ಇಲ್ವೋ, ಏನಾಗ್ಬಿಡುತ್ತೆ, ಆಗಲಿಲ್ಲ ಅಂದರೆ ಏನೂ ಆಗೋದಿಲ್ಲ. ಅದನ್ನು ರಿಸಿಲಿಯನ್ಸ್ ಅಂತ ಅಂತೀವಿ. ಅಂದರೆ ಏನೇ ಒಂದು ಸಮಸ್ಯೆಗಳನ್ನು, ಅದನ್ನು ಆ ಸಮಸ್ಯೆಗಳನ್ನೇ ನಮಗೆ ಅನುಕೂಲವಾಗುವಂತೆ ಪರಿವರ್ತಿಸಿಕೊಳ್ಳುವ ಒಂದು ಸಾಮರ್ಥ್ಯವನ್ನು ಯಾರು ಪಡೆದಿರ್ತಾನೆ ಅವನೇ ಸಾಧಕ ಆಗ್ತಾನೆ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಆ ಸಂದರ್ಭವನ್ನೇ ಉಪಯೋಗಿಸಿಕೊಂಡು ಅದರಿಂದನೇ ಒಳ್ಳೆತನ ಮಾಡ್ಕೊಳ್ಳೋವನು ಸಾಧಕ ಆಗ್ತಾನೆ. ಆ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸಕ್ಕಾಗದೆ ಒತ್ತಡಕ್ಕೆ ಭಯಕ್ಕೆ ಒಳಪಟ್ಟವನಿಗೆ ಮಾನಸಿಕ ಅನಾರೋಗ್ಯ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಖಿನ್ನತೆಗೆ ಒಳಗಾಗ್ಬೋದು. ಇನ್ನೂ ಹೆಚ್ಚಾಗಿ ಸ್ಯೂಸೈಡಲ್ ಟೆಂಡೆನ್ಸಿ ಅಂತೀವಿ. ಅಂದರೆ ಅವರಿಗೆ ನಾನು ನಿಷ್ಪ್ರಯೋಜಕ, ಇನ್ನು ನನ್ನ ಕೈಲಿ ಆಗೋದೇ ಇಲ್ಲ, ಈ ಸಮಸ್ಯೆ ಎದುರಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಆತ್ಮಹತ್ಯೆಗೆ ಶರಣಾಗೋ ಅಂಥದ್ದು ಇದೆಲ್ಲ ನಡೀತಾ ಇದೆ. ಹಾಗಾಗಿ ಇಲ್ಲಿ ಒತ್ತಡ ಅಂತ ಎಲ್ಲಿಂದ, ಅಥವಾ ಈ ಮಾನಸಿಕ ಅನಾರೋಗ್ಯ ಎಲ್ಲಿಂದ ಆರಂಭ ಆಗುತ್ತೆ ಅಂದರೆ ಮಗು ತಾಯಿಯ ಗರ್ಭದಲ್ಲಿದ್ದಾಗಿಂದನೇ ಇದು ಆರಂಭ ಆಗುತ್ತೆ, ಅಲ್ಲಿಂದನೇ ಶುರು ಆಗುತ್ತೆ. ಇದು ತಾಯಿಯ ಒಂದು ಆರೋಗ್ಯದ ಮೇಲೆ, ಅಂದರೆ ಅವಳು ಏನು ಕೇಳ್ತಾಳೆ, ನೋಡ್ತಾಳೆ, ತಿಂತಾಳೆ, ಇದರ ಮೇಲೆ ಆ ಮಗುವಿನ ಮಾನಸಿಕ ಆರೋಗ್ಯ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತೆ. ಹಾಗಾಗಿ ತಾಯಿ, ಗರ್ಭಿಣಿ ತಾಯಿ ಸದಾಕಾಲ ಒಂದು ಶಾಂತವಾಗಿ ಒಳ್ಳೆಯದನ್ನು ಕೇಳುತ್ತಾ ಸಕಾರಾತ್ಮಕವಾದ ಆಲೋಚನೆಗಳನ್ನು ಮಾಡುತ್ತಾ ಇದ್ದಂಥ ಸಂದರ್ಭದಲ್ಲಿ ಮಗುವಿನ ಮೆದುಳಿನ ಬೆಳವಣಿಗೆ ಆಗಬೇಕಾದ್ರೆ ಅದು ಬಹಳ ಸ್ಟ್ರಾಂಗ್ ಆಗಿ ನೆಟ್ವರ್ಕಿಂಗು ಆರಂಭ ಆಗ್ತಾ ಬರುತ್ತೆ. ನಂತರದ ದಿನದಲ್ಲಿ ಮಕ್ಕಳು ತಂದೆ ತಾಯಿಯ ಜೊತೆನೇ ಬೆಳಿಬೇಕು, ಝೀರೋಯಿಂದ. ಅಂದರೆ ಹುಟ್ಟಿದ ಮಗು ಅವ ದಿನದಿಂದ 5 ವರ್ಷದವರೆಗೆ ತಂದೆ ತಾಯಿಯ ಜೊತೆಲಿ ಯಾವ ಮಗು ಬೆಳೆಯುತ್ತೆ ಅಂಥ ಮಗುವಿಗೆ ಧೈರ್ಯ ಜಾಸ್ತಿ. ಮುಂದಿನ ದಿನದಲ್ಲಿ ಯಾವುದೇ ರೀತಿಯ ಮಾನಸಿಕ ಅನಾರೋಗ್ಯಕ್ಕೆ ಆ ಮಗು ತುತ್ತಾಗಲ್ಲ. ಅದು ಎಂತಹ ಪರಿಸ್ಥಿತಿ ಬಂದರೂ ಅದನ್ನು ನಿಭಾಯಿಸುವ ಶಕ್ತಿಯನ್ನು ಆ ಮಗು ಹೊಂದಿರುತ್ತೆ. ಕಾರಣ ಅದರ ಮೆದುಳಿನ ಬೆಳವಣಿಗೆ ಆ ಥರ ಆಗಿರುತ್ತೆ. ಆ ಮೆದುಳಿನಲ್ಲಿ ಒಂದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಇದೆ. ಆ ಒಂದು ಭಾಗ ಏನು ಮಾಡುತ್ತೆ, ಎಂಥ ಸಮಸ್ಯೆ ಬಂದರೂ ಅದನ್ನು ಪಾಸಿಟಿವ್ ಆಗಿ ನೋಡುವಂತಹ, ಅಂದರೆ ಸಕಾರಾತ್ಮಕವಾಗಿ ನೋಡುವಂತಹ ದೃಷ್ಟಿಕೋನವನ್ನು ಮಗುವಿಗೆ ಕೊಡ್ತಾ ಬರುತ್ತೆ. ಉದಾಹರಣೆಗೆ ಆ ಮಗು ಎಕ್ಸಾಮಲ್ಲಿ ಒಂದು ಟೆಸ್ಟಲ್ಲಿ ಕಮ್ಮಿ ಮಾರ್ಕ್ಸ್ ತಗೊಂಡ್ರೆ ಅದಕ್ಕೆ ಆತಂಕ ಆಗಲ್ಲ. ಇಲ್ಲಿ ಏನೋ ನಾನು ತಪ್ಪಾಗಿದೆ, ಎಲ್ಲೋ ನಾನು ಸರಿಯಾಗಿ ಮಾಡಿಲ್ಲ, ತಡಿ ಇನ್ನು ಮುಂದೆ ಬರೋದ್ರಲ್ಲಿ ನನಗೇನು ತೊಂದರೆ ಆಗಿದೆ ಅದನ್ನು ಓವರ್ಕಮ್ ಮಾಡಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ ಅನ್ನೋದನ್ನು. ಈಗ ಉದಾಹರಣೆಗೆ ನಾವು ಸ್ಪೋರ್ಟ್ಸ್ ಪರ್ಸನ್ ನೋಡ್ಬೋದು. ಅವ್ರುಗಳಲ್ಲಿ ಯಾವ ಥರ ಅಂದರೆ ಒಂದು ಆಟದಲ್ಲಿ ಗೆಲ್ತಾರೆ, ಇನ್ನೊಂದು ಆಟದಲ್ಲಿ ಸೋಲ್ತಾರೆ. ಆದಾಗ ಸೋಲ್ದಾಗ ಅವರೇನು ಕುಗ್ಗೋದಿಲ್ಲ, ನಾನು ಸೋತಿದ್ದಕ್ಕೆ ಕಾರಣಗಳೇನು ಅಂತ ಅದನ್ನ ಹುಡುಕ್ತಾ ಹೋಗ್ತಾರೆ. ಅಲ್ಲಿ ಏನು ತೊಂದರೆಗಳಿರುತ್ತೆ ಅದನ್ನ ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಈ ಥರದ ಗುಣಗಳನ್ನು ಮಗು ಪಡಿಬೇಕು ಅಂತಂದರೆ ಬಾಲ್ಯದಲ್ಲಿ ಅದಕ್ಕೆ ಫ್ಯಾಮಿಲಿಯಿಂದ ತುಂಬ ಸ್ಟ್ರಾಂಗ್ ಸಪೋರ್ಟ್ ಬೇಕು, ಅದರಲ್ಲೂ ತಂದೆ ತಾಯಿಗಳಿಂದ. ಅದಕ್ಕೋಸ್ಕರನೇ ಹೇಳೋದು, 5 ವರ್ಷದವರೆಗೂ ಮಗುವನ್ನು ಜೊತೆಲೇ ಇಟ್ಕೊಂಡು ಬೆಳೆಸಿ, ಅದನ್ನು ಬೇರೆ ಬಿಡಬೇಡಿ. ಸದಾ ಕಾಲ 5 ವರ್ಷಗಳ ಕಾಲ ಮಗುವಿಗೆ ನಿಮ್ಮ ಅವಶ್ಯಕತೆ ಇದೆ. ಹಾಗಾಗಿ ಯಾವ ಮಗುವಿಗೆ ತಂದೆ ತಾಯಿಗಳ ಒಂದು ಆರೈಕೆಯಲ್ಲಿ ಮಗು ಬೆಳೆಯುತ್ತೆ, ಏಕೆಂದರೆ ಬೇಕಾದಷ್ಟು ಒಳಗಡೆ ಇಂಟರ್ನಲ್ ಚೇಂಜಸ್ ಆಗುತ್ತೆ. ಕೆಲವೊಂದು ಜೀನ್ಗಳು ಆ್ಯಕ್ಟಿವೇಟ್ ಆಗುತ್ತೆ, ಅದು ಸ್ಟ್ರೆಸ್ನ ಕಮ್ಮಿ ಮಾಡುವಂಥದ್ದು, ಭಯವನ್ನು ಕಮ್ಮಿ ಮಾಡುವಂತಹದ್ದು ಆಕ್ಟಿವೇಟ್ ಆಗೋದ್ರಿಂದ ಅಂತ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ. ಆದರೆ ಯಾವ ಮಕ್ಕಳು ಈ ಕೆಲಸದವರ ಹತ್ರ ಬೆಳೆಯುತ್ತೆ ಅಥವಾ ತಂದೆ ತಾಯಿಗಳಿಂದ ಐಸೋಲೇಟ್ ಆಗುತ್ತೆ, ಸರಿಯಾಗಿ ಅವಕ್ಕೆ ಆರೈಕೆ ಸಿಕ್ಕೋದಿಲ್ಲ 5 ವರ್ಷಗಳವರೆಗೂ, ಅಂತಹ ಮಕ್ಕಳಿಗೆ ಮುಂದಿನ ದಿನದಲ್ಲಿ ಅವರು ನೋಡೋಕೆ ಚೆನ್ನಾಗಿ ಇರ್ತಾರೆ, ಆದರೆ ಅತ್ಯಂತ ಸೂಕ್ಷ್ಮವಾಗಿರ್ತಾರೆ. ಸಣ್ಣ ಸಣ್ಣ ವಿಚಾರಗಳಿಗೂ ಅವರಿಗೆ ಒಂದು ಸ್ಯೂಸೈಡಲ್ ಟೆಂಡೆನ್ಸಿ ಬರುತ್ತೆ, ಆತ್ಮಹತ್ಯಾ ಪ್ರವೃತ್ತಿ ಅಂತ ಕರಿತೀವಿ. ಆಮೇಲೆ ಸಣ್ಣದೇ ಒಂದು ತೊಂದರೆ ಆದರೂ ಖಿನ್ನತೆಗೆ ಒಳಪಡ್ತಾರೆ, ಅದರಿಂದ ಈಚೆಗೆ ಬರೋದಕ್ಕೆ ಆಗೋದಿಲ್ಲ, ಆತಂಕ ಇರುತ್ತೆ, ಭಯ ಇರುತ್ತೆ, ಸದಾ ಕಾಲ ಅವರನ್ನು ಭಯ ಕಾಡ್ತಾ ಇರುತ್ತೆ. ಹಾಗಾಗಿ ಇಲ್ಲಿಂದ ನಮಗೆ ಅದು ಗರ್ಭದಿಂದನೇ ಶುರು ಆಗುತ್ತೆ. ನಂತರದ ಹದಿಹರಿಯಕ್ಕೆ ಬಂದಾಗಲೂ ಸಹ ನಾವು ಮಕ್ಕಳಿಗೆ ಅದನ್ನೇ ನಾವು ಹೇಳೋದು, ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಅಂತಾರಲ್ಲ,
ಸಣ್ಣದರಲ್ಲಿ ನಡೆದಂತಹ ಘಟನೆಗಳಾಗಿರ್ಬೋದು, ಅವಮಾನಗಳಾಗಿರ್ಬೋದು, ಎಲ್ಲ ತೊಂದರೆಗಳು ನಂತರದ ದಿನದಲ್ಲಿ ಆ ವ್ಯಕ್ತಿಯಲ್ಲಿ ಮಾನಸಿಕ ಅನಾರೋಗ್ಯವನ್ನು ಉಂಟು ಮಾಡುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಬಗ್ಗೆ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಗಳು ನಡೆದಿದೆ. ಅದಕ್ಕೆ ಹೇಳ್ತಾರೆ ಅವರು, ಮಕ್ಕಳನ್ನ ತುಂಬ ಚೆನ್ನಾಗಿ ಕೇರ್ಫುಲ್ ಆಗಿ ನೋಡ್ಕೋಬೇಕು, ಪ್ರೀತಿ ಜಾಸ್ತಿ ಕೊಡಬೇಕು. ಅವರಿಗೆ ನಾವು ಮೊಬೈಲ್ ಕೊಡಿಸಿ ಅಥವಾ ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀವಿ, ಅವ್ರು ಕೇಳಿದ್ದೆಲ್ಲ ಕೊಡಿಸ್ತೀವಿ ಅಂದಾಗ ಅದಕ್ಕಿಂತ ಮುಖ್ಯವಾಗಿ ತಂದೆ ತಾಯಿಗಳ ಜೊತೆ ಇರಬೇಕು, ಮಕ್ಕಳು ಅವರ ಜೊತೆ ಬೆಳಿಬೇಕು. ಹಾಗಾದಾಗ ಮಾತ್ರ ಅವರ ಮಾನಸಿಕ ಸ್ಥಿತಿ ತುಂಬ ಚೆನ್ನಾಗಾಗುತ್ತೆ ಅಂತ. ನಂತರ ಹದಿಹರೆಯಕ್ಕೆ ಬಂದಾಗ ಅವಾಗಲೂ ಬೇಕಾದಷ್ಟು ಹಾರ್ಮೋನಲ್ ವೇರಿಯೇಷನ್ ಆಗೋದ್ರಿಂದ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ಅವರನ್ನು ಅರ್ಥ ಮಾಡಿಕೊಂಡು ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾ ಬಂದರೆ ಮಕ್ಕಳು ಮಾನಸಿಕವಾಗಿ ಸದೃಢರಾಗ್ತಾ ಬರ್ತಾರೆ. ಯಾವ ಮಕ್ಕಳಿಗೆ ತಂದೆ ತಾಯಿಗಳ ಈ ಒಂದು ಸಹಾಯ ಅಥವಾ ಪ್ರೋತ್ಸಾಹ ಈ ಥರದ್ದು ಯಾವ ಮಕ್ಕಳಿಗೆ ದೊರಕೋದಿಲ್ಲ, ಅಂತಹ ಮಕ್ಕಳಲ್ಲಿ ಯಾವಾಗಲೂ ಅಷ್ಟೇ ಒತ್ತಡ ಇರುತ್ತೆ, ಮತ್ತೆ ಭಯ ಕಾಡ್ತಾ ಇರುತ್ತೆ, ಆತಂಕ ಇರುತ್ತೆ. ಅದು ಹೆಚ್ಚಾಗ್ತಾ ಬಂದತ್ತೆ ಖಿನ್ನತೆಗೆ ಅವರು ಜಾರುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತೀವಿ. ಇನ್ನು ಮಹಿಳೆಯರನ್ನು ನಾವು ನೋಡೋದಾದ್ರೆ ಹದಿಹರೆಯದಲ್ಲಿ ಈ ತೊಂದರೆಗಳು ಆರಂಭ ಆಗುತ್ತೆ. ನಂತರ ಒಂದು ಮದುವೆ ಅಂತ ಬಂದಾಗ ಒಂದು ಹೊಸ ಮನೆಗೆ ಹೊಂದ್ಕೊಳ್ಳೋದೇ ಆಗಲಿ, ಆ ನಂತರ ಗರ್ಭಾವಸ್ಥೆ, ಹೆರಿಗೆ, ಮಕ್ಕಳ ಪೋಷಣೆ, ಅದ್ರ ಜೊತೆ ಸಂಸಾರದ ಹೊರೆ, ಇದೆಲ್ಲ ಒಟ್ಟಾರೆ ಸೇರ್ಕೊಂಡಾಗ ಏನಾಗುತ್ತೆ ಅಂದರೆ ಆಕೆಯ ಮಾನಸಿಕ ಆರೋಗ್ಯ ಹದಗೆಡುವ ಎಲ್ಲ ಸಾಧ್ಯತೆಗಳು ಇರುತ್ತೆ. ಕಾರಣ, ಗರ್ಭಾವಸ್ಥೆಯಲ್ಲಿದ್ದಾಗ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ನಂತರ ಹೆರಿಗೆ ಆಗಿದ ತಕ್ಷಣ ಕಂಪ್ಲೀಟ್ ಆಗಿ ಏನು ಹಾರ್ಮೋನ್ಸ್ ಇತ್ತು ಗರ್ಭಾವಸ್ಥೆಯಲ್ಲಿ ಅದು ಸಂಪೂರ್ಣವಾಗಿ ಚೇಂಜ್ ಆಗ್ಬಿಡುತ್ತೆ. ಹಾಗಾಗಿ ನೀವು ನೋಡ್ಬೋದು, ಬಾಣಂತಿ ಸನ್ನಿ ಅಂತ ಬಹಳಷ್ಟು ಕಡೆ ನಾವು ಕೇಳಿರ್ತೀವಿ. ಒಂದು ಹೆರಿಗೆ ಆದ ನಂತರ, ಹೆರಿಗೆಯ ಸಂದರ್ಭ, ಹೆರಿಗೆ ಆದ ನಂತರ ಇಟ್ ಇಸ್ ಅ ವೆರಿ ಡೆಲಿಕೇಟ್ ಪೀರಿಯಡ್ ಅಂತಲೇ ಹೇಳ್ಬೋದು. ತುಂಬ ಸೆನ್ಸಿಟಿವ್ ಆಗಿರ್ತಾರೆ, ಏಕೆಂದರೆ ತುಂಬ ಬ್ಲಡ್ ಲಾಸ್ ಆಗಿರುತ್ತೆ, ವೀಕ್ ಆಗಿರ್ತಾರೆ. ಇದ್ರ ಜೊತೆಗೆ ಅವರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುವಂಥ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೇನಾದರೂ ಕೌಟುಂಬಿಕ ದೌರ್ಜನ್ಯಗಳು ನಡೆಯೋದು, ಏನಾದರೂ ತೊಂದರೆಗಳು ಆಗ್ತಾ ಬಂದರೆ ಅದನ್ನು ತಡೆಯುವಂತಹದ್ದು ನಿವಾರಿಸುವ ಶಕ್ತಿ ಅವರಿಗಿರಲ್ಲ. ಅದು ಮುಂದಿನ ದಿನದಲ್ಲಿ ಆವಾಗ ಸಕಾಲದಲ್ಲಿ ಅವರಿಗೆ ಚಿಕಿತ್ಸೆ ದೊರಕದಿದ್ದ ಪಕ್ಷದಲ್ಲಿ ಅದನ್ನ ಗುರುತಿಸ್ಬೇಕು ಮೊದಲನೇದಾಗಿ, ನಂತರ ಚಿಕಿತ್ಸೆ ಕೊಡಬೇಕು. ಏನಾದರೂ ಅದು ಮಾಡದಿದ್ದ ಪಕ್ಷದಲ್ಲಿ ಸೈಕಾಸಿಸ್ ಅಂತೀವಿ, ಏನು ಒಂದು ಸಿಂಪ್ಟಮ್ ಇರುತ್ತೆ. ಸೈಕಾಸಿಸ್ ಅಂದರೆ ಅದು ಇನ್ನು ರೋಗಗಳು ಅಂತ ಅಂತೀವಲ್ಲ, ಅಂತಹ ರೋಗಗಳಾಗಿ ಪರಿವರ್ತನೆ ಹೊಂದಿದ್ರೆ ಅದು ಜೀವನ ಪರ್ಯಂತ ಅವರನ್ನು ಕಾಡುವಂತಹ ಸ್ಥಿತಿನ ನಾವು ನೋಡ್ಬೋದು. ನಂತರ ವಯಸ್ಕರಲ್ಲೂ ಸಹ ಮಾನಸಿಕವಾಗಿ ಬಹಳಷ್ಟು ಅಸ್ಥಿರತೆ ಉಂಟಾಗುತ್ತೆ. ಮಗನಿಗೆ ಮದುವೆ ಮಾಡಿದಾಗ ತನ್ನ ಸ್ಥಾನ ಎಲ್ಲಿ ಕಳೆದೋಗುತ್ತೆ ಅಂತ ತಾಯಿಗೆ ಆತಂಕ ಆಗಿ ಎಷ್ಟೋ ದಿನಗಳು ಅದನ್ನೇ ಅವರು ಅನುಭವಿಸ್ತಾ ಇರ್ತಾರೆ. ನಂತರ ವಯಸ್ಸಾದ ನಂತರ ತಮಗೆ ಯಾರು ದಿಕ್ಕೋ, ನಮ್ಮನ್ನು ಯಾರು ನೋಡ್ಕೊಂತಾರೆ, ಕಾಯಿಲೆ ಬಂದರೆ ಏನು, ಈ ಥರದ್ದು ಮಾನಸಿಕ ಅನಾರೋಗ್ಯಕ್ಕೆ ಬೇಕಾದಷ್ಟು ಕಾರಣಗಳು ನಮಗೆ ಸಿಗ್ತಾ ಬರುತ್ತೆ. ಹಾಗಾಗಿ ಮಾನಸಿಕ ಆರೋಗ್ಯ ಅನ್ನೋದು ತುಂಬಾ ಸೂಕ್ಷ್ಮವಾದದ್ದು, ತುಂಬಾ ಮುಖ್ಯ. ಯಾರು ಮಾನಸಿಕವಾಗಿ ಆರೋಗ್ಯವಂತರಾಗಿರ್ತಾರೆ ಅವರು ಎಂಥ ಸಮಸ್ಯೆಯನ್ನ ಬೇಕಾದರೂ ಸಕಾರಾತ್ಮಕವಾಗಿ ತೆಗೆದುಕೊಂಡು ಅದನ್ನ ಬಹಳ ಚೆನ್ನಾಗಿ ನಿಭಾಯಿಸುವ ಒಂದು ಶಕ್ತಿಯನ್ನ ಪಡೆದಿರ್ತಾರೆ. ಇದನ್ನ ನಾವು ಸಣ್ಣ ಮಕ್ಕಳಿಂದನೇ ಕೊಡ್ತಾ ಬರಬೇಕಾಗುತ್ತೆ. ಅದು ಕೊಟ್ಟಾಗ ಏನಾಗುತ್ತೆ, ಮುಂದಿನ ದಿನದಲ್ಲಿ ಅದಕ್ಕೆ ಹಿಂದಿನ ಕಾಲದಲ್ಲಿ ನಾವು ನೋಡಿ, ಅವರು ಎಷ್ಟು ಕಷ್ಟದಲ್ಲಿ ಅವರೆಲ್ಲ ಬೆಳೆದಿದ್ರು ಅಚೀವರ್ ಆಗ್ತಾ ಇದ್ರು. ಈಗ ಮಕ್ಕಳಿಗೆ ಎಲ್ಲ ಸವಲತ್ತುಗಳನ್ನು ನಾವು ಕೊಡ್ತಾ ಇದ್ರು, ಅವರು ಸಣ್ಣ ಸಣ್ಣ ಸಮಸ್ಯೆಗಳನ್ನು ಎದುರಿಸೋಕ್ಕೆ ಆಗದೇ ಇರೋಂಥ ಸ್ಥಿತಿಗೆ ಅವರು ಬಂದಿದ್ದಾರೆ. ಹಾಗಾಗಿ ಇದು ಬಾಲ್ಯದಿಂದನೇ ನಾವು ಕೊಡ್ತಾ ಬರಬೇಕು. ಭಯ, ಆತಂಕ ಎಲ್ಲ ಸಣ್ಣ ಸಣ್ಣವು, ಇವೆಲ್ಲ ನಮ್ಮ ಸರ್ವೈವಲ್ ಮೆಕ್ಯಾನಿಸಮು. ಆದರೆ ಆ ಕ್ಷಣಕ್ಕೆ ಭಯ ಆದ್ರೂ ನಂತರದ ಪರಿಸ್ಥಿತಿಯಲ್ಲಿ, ಸಮಯದಲ್ಲಿ ಅದರಿಂದ ಈಚೆ ಬರುವ ಮಾರ್ಗಗಳನ್ನು ನಾವು ತಿಳ್ಕೊಂಡಿರ್ಬೇಕು. ಈ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಇದಕ್ಕಿರುವ ಏಕೈಕ, ಜಗತ್ತೇ ಕೊಟ್ಟಿರೋ ಅಂತಹ ಏಕೈಕ ಒಂದು ಸೊಲ್ಯೂಷನ್ ಅಂತಂದರೆ ಮೆಡಿಟೇಷನ್. ಯಾವ ವ್ಯಕ್ತಿ ಮೆಡಿಟೇಷನ್ ಮಾಡ್ತಾ ಬರ್ತಾನೆ ಅವನು ಮಾನಸಿಕವಾಗಿ ಎಷ್ಟು ಸದೃಢನಾಗಿರ್ತಾನೆ ಅಂದರೆ ಅವನನ್ನು ಅಳ್ಳಾಡ್ಸೋಕ್ಕೆ ಯಾವ ಸ್ಟ್ರೆಸ್ಸರ್ ಅಥವಾ ಒತ್ತಡಕಾರಕದಿಂದನೂ ಸಾಧ್ಯ ಇಲ್ಲ. ಅಂತಹ ಒಂದು ಸ್ಥಿತಿಯನ್ನು ಆತ ತಲುಪ್ತಾನೆ. ಹಾಗಾಗಿ ಮುಂದಿನ ದಿನದಲ್ಲಿ ಧ್ಯಾನದ ಬಗ್ಗೆ ಬೇರೆ ಬೇರೆ ಥರದ ಸಾವಿರಾರು ಥರದ ಧ್ಯಾನಗಳಿದೆ. ಅವರಿಗೆ ಯಾವುದು ಸೂಕ್ತ ಅನಿಸುತ್ತೆ, ಯಾವುದು ಅವನ್ನ ಲಭ್ಯ ಇರುತ್ತೆ ಅಂತ ಯಾವುದಾದ್ರೂ ಒಂದು ಧ್ಯಾನ ಮಾರ್ಗವನ್ನು ಅವರು ಅನುಸರಿಸ್ತಾ ಬಂದರೆ ಮಾನಸಿಕವಾಗಿ
ನಾವೆಲ್ಲ ಸದೃಢರಾಗಬಹುದು. ಮಾನಸಿಕ ಸದೃಢತೆ ಇದ್ದರೆ ದೈಹಿಕ ಆರೋಗ್ಯ ಬರುತ್ತೆ, ಸಾಮಾಜಿಕ ಆರೋಗ್ಯನೂ ಬರುತ್ತೆ. ಒಟ್ಟಾರೆ ನಮಗೆ ಪರಿಪೂರ್ಣ ಆರೋಗ್ಯ ಬೇಕು ಅಂದರೆ ಅದರ ತಾಯಿ ಬೇರುನೇ ಮಾನಸಿಕ ಆರೋಗ್ಯ. ಅದನ್ನು ಪಡಿಬೇಕು. ಸಣ್ಣ ಮಕ್ಕಳಿಂದನೇ ಧ್ಯಾನವನ್ನು ಮಾಡುವುದು, ಒಂದು ಕಡೆ ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡುವುದು, ಏಕಾಗ್ರ ಚಿತ್ತರಾಗಿರುವುದು, ನಮ್ಮ ಮೆದುಳನ್ನು ಅಲ್ಲಿ ಆಗ್ತಿರುವಂತಹ ಬದಲಾವಣೆಗಳನ್ನು ಕಂಟ್ರೋಲ್ ಮಾಡುವಂತಹದನ್ನ ನಾವು ಮಕ್ಕಳಿಗೆ ಹೇಳಿಕೊಡದಿದ್ದ ಪಕ್ಷದಲ್ಲಿ ಮುಂದಿನ ದಿನದಲ್ಲಿ ಅವರು ಯಾವುದೇ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿನ ಅವ್ರು ತಲುಪ್ತಾರೆ. ಹಾಗಾಗಿ ಇದು ಕಡ್ಡಾಯ, ಇದು ಆಪ್ಷನ್ ಅಲ್ಲ, ಬೇಕೋ ಬೇಡವೋ ಅಲ್ಲ, ಇದು ಮಾಡಲೇಬೇಕು ಅನ್ನುವಂಥದ್ದು. ನಾವು ಏನು ಮಕ್ಕಳಿಗೆ ಮಾಡಲೇಬೇಕು ಅಂತ ಕೆಲವೊಂದು ವಿಚಾರ ಹೇಳ್ತೀವಿ, ಅದೇ ರೀತಿ ಧ್ಯಾನ ಅನ್ನೋದು ಮಾಡಲೇಬೇಕಾದಂಥ ಅತ್ಯಂತ ಅವಶ್ಯಕವಾದಂತಹ ಒಂದು ಪ್ರಕ್ರಿಯೆ. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಮಾನಸಿಕವಾಗಿ ಸದೃಢರಾಗಿರಬಹುದು. ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಒಂದು ಸಣ್ಣದಾಗಿ ಒಂದು ಪರಿಚಯ ಮಾಡಿಕೊಟ್ಟೆ, ಸಮಯ ಆಗೋಯ್ತು. ಹಾಗಾಗಿ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ, ಸಮಯ ಇದ್ರೆ ತಾವು ಕೇಳಬಹುದು. ಸೊ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂತಂದ್ರೆ ತಾವು ಹೇಳಿದಾಗ ತಾಯಿ ಬೇರು ಅಂತ ಹೇಳಿದು ನಿಜವಾಗ್ಲೂ ಅಕ್ಷರಶಃ ಸತ್ಯ. ನಮ್ಮ ಮನಸ್ಸೊಂದು ಚೆನ್ನಾಗಿದ್ರೆ ನಾವು ನಮ್ಮ ದೇಹ, ನಮ್ಮ ಪರಿಸರ, ನಮ್ಮ ಸಮಾಜ ಎಲ್ಲವನ್ನು ಸಹ ನಿಭಾಯಿಸ್ತಕ್ಕಂಥ ಒಂದು ಶಕ್ತಿ ಇರ್ತದೆ. ಬಹಳ ಅದ್ಭುತವಾದ ಮಾಹಿತಿ ನೋಡಿದಿರ. ಜೊತೆಗೆ ಕೊನೆಗೆ ಇದೆಲ್ಲವೂ ಸುಧಾರಣೆ ಆಗ್ಬೇಕು ಅಂತಂದ್ರೆ ಧ್ಯಾನ ಅಂತ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ಅಲ್ಲದೆ ಇದು ಆಪ್ಷನಲ್ ಅಲ್ಲ, ಇದನ್ನ ಎಲ್ಲರೂ ಸಹ ಖಂಡಿತವಾಗ್ಲೂ ಮಾಡಲೇಬೇಕಂತ ಹೇಳತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೀರ. ಜೊತೆಗೆ ಎಳೆಯ ವಯಸ್ಸಿನಲ್ಲೇ ಇದನ್ನ ಮಾಡಿದ್ರೆ ತುಂಬಾ ತುಂಬಾ ಒಳ್ಳೇದು. ಯಾಕಂದ್ರೆ ಬೆಳೆಯುವ ಆ ಹಂತದಲ್ಲಿ ಧ್ಯಾನವನ್ನ ಮಾಡಿದಾಗ ಉತ್ತಮವಾಗಿ ಒಂದು ಪ್ರಜೆಯಾಗಿ ನಿರ್ಮಾಣ ಆಗ್ಬೋದು ಅಂತ ಹೇಳತಕ್ಕಂಥ ಒಂದು ಅಂಶವನ್ನ ಗಮನಕ್ಕೆ ತಂದಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್.